ಚೀನಾದ ಮುಖವಾಣಿ ಗ್ಲೋಬಲ್ ಟೈಮ್ಸ್ಗೆ ನಿರ್ಬಂಧ ಹೇರಲಾಗಿದೆ ಭಾರತದಲ್ಲಿ ಗ್ಲೋಬಲ್ ಟೈಮ್ಸ್ ಎಕ್ಸ್ ಖಾತೆಗೆ ನಿರ್ಬಂಧ ಬಾಯ್ಕಾಟ್ ಮಾಡಲಾಗಿದೆ, ರದ್ದು ಮಾಡಲಾಗಿದೆ. ಭಾರತದ ಸೇನೆಗೆ ಸಂಬಂಧಪಟ್ಟಂತಹ ಸುಳ್ಳು ಸುದ್ದಿಯನ್ನ ಈ ವೆಬ್ಸೈಟ್ನಲ್ಲಿ ಎಕ್ಸ್ ಖಾತೆಯಲ್ಲಿ ಪ್ರಕಟ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಚೀನಾದ ಸರ್ಕಾರಿ ವೆಬ್ಸೈಟ್ ಗ್ಲೋಬಲ್ ಟೈಮ್ಸ್ಗೆ ಭಾರತದಲ್ಲಿ ನಿರ್ಬಂಧ ವಿಧಿಸಲಾಗಿದೆ. ಈಗಾಗಲೇ ಡಿಜಿಟಲ್ ವಾರ್ ಭಾರತದಿಂದ ಶುರುವಾಗಿ ಬಹಳ ದಿನ ಆಯಿತು. ಪಾಕಿಸ್ತಾನದ ಅನೇಕ ಪ್ರಮುಖರ ಎಕ್ಸ್ ಖಾತೆಗಳಾಗಿರಬಹುದು, ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಸ್ಗಳಾಗಿರಬಹುದು, ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನೆಲ್ಸ್ಗಳಾಗಿರಬಹುದು, ಅವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಬ್ಯಾನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಚೀನಾದ ವೆಬ್ಸೈಟ್ ಆಗಿದ್ದ ಗ್ಲೋಬಲ್ ಟೈಮ್ಸ್ಗೂ ಕೂಡ ನಿರ್ಬಂಧ ವಿಧಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ಗ್ಲೋಬಲ್ ಟೈಮ್ಸ್ ನಿರ್ಬಂಧ. ಕಾರಣ, ಭಾರತೀಯ ಸೇನೆ ಬಗ್ಗೆ ಅಪಪ್ರಚಾರ, ಸುಳ್ಳು ಸುದ್ದಿಯನ್ನು ಪ್ರಕಟ ಮಾಡಿತ್ತು ಚೀನಾ. ಯಾಕಂದ್ರೆ ಸಹಜವಾಗಿ ಗೊತ್ತಿರುವಂತಹ ವಿಚಾರ, ಪಾಕಿಸ್ತಾನಕ್ಕೆ ಬೆನ್ನಿಗೆ ನಿಂತ್ಕೊಂಡಿರುವಂತಹ ಚೀನಾ ಭಾರತದ ವಿರುದ್ಧ ಅಪಪ್ರಚಾರ ಮಾಡಿರೋದು. ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಭಾರತದ ಮೇಲೆ ಹೀಗೆ ದಾಳಿ ಮಾಡಿದೆ, ರಫೇಲ್ ಹೊಡೆದಾಕಿದೆ, MiG-29 ಹೊಡೆದಾಕಿದೆ, S-400 ಡಿಫೆನ್ಸ್ ಸಿಸ್ಟಮ್ ಅನ್ನ ಸರ್ವನಾಶ ಮಾಡಿದೆ. ಈ ತೆರನಾದಂತಹ ಸುಳ್ಳು ಸುದ್ದಿಗಳನ್ನ ಈ ಟರ್ಕಿ ಸೇರಿದಂಗೆ ಚೀನಾವು ಕೂಡ ದೊಡ್ಡ ಪ್ರಮಾಣದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿತ್ತು. ಅದರ ಮುಂದುವರೆದ ಭಾಗ ಅನ್ನುವಂಥ ರೀತಿಯಲ್ಲಿ ಚೀನಾದ ಸರ್ಕಾರಿ ವೆಬ್ಸೈಟ್ ಅನ್ನೇ ಭಾರತ ಕಿತ್ತು ಹಾಕಿದೆ. ಈಗ ಆಪರೇಷನ್ ಸಿಂಧೂರ್ ಆಧುನಿಕ ಯುದ್ಧದಲ್ಲಿ ಮುಖ್ಯ ಗೆಲುವು. ಯುದ್ಧ ಅಧ್ಯಯನ ವಿಭಾಗದ ಅಧ್ಯಕ್ಷ ಜಾನ್ ಸ್ಪೆನ್ಸರ್ ಪೋಸ್ಟ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಆಧುನಿಕ ಯುದ್ಧದ ಗೆಲುವು ಅನ್ನುವಂಥ ರೀತಿಯಲ್ಲಿ ಅದನ್ನ ಸಂಬೋಧಿಸಿರೋದು. ಪ್ರಧಾನಿ ಮೋದಿ ಹೊಸ ಸಿದ್ಧಾಂತವನ್ನ ಸ್ಪಷ್ಟಪಡಿಸಿದ್ದಾರೆ ಸ್ಪೆನ್ಸರ್. ಭಾರತವು ಬೃಹತ್ ವಿಜಯ ಗುರಿಯನ್ನ ಸಾಧಿಸಿದೆ. ಭಾರತ ಪರಮಾಣು ಬ್ಲಾಕ್ ಮೇಲ್ ಸಹಿಸೋದಿಲ್ಲ. ಜಾನ್ ಸ್ಪೆನ್ಸರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ. ಆಪರೇಷನ್ ಸಿಂಧೂರ್ ಅನ್ನ ಹಾಡಿ ಹೊಗಳಿದ್ದಾರೆ, ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಸಿಂಧೂರ್ ತನ್ನ ಕಾರ್ಯತಂತ್ರದ ಗುರಿಯನ್ನ ಸಾಧಿಸಿದೆ. ಕೇವಲ 4 ದಿನಗಳಲ್ಲಿ ಮಿಲಿಟರಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಭಾರತದಿಂದ. ಭಾರತವು ಈ ಮೂಲಕವಾಗಿ ಬೃಹತ್ ವಿಜಯವನ್ನ ಸಾಧಿಸಿದೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿರೋದು. ಆಪರೇಷನ್ ಸಿಂಧೂರ್ ಅನ್ನುವಂಥ ಆ ಟ್ಯಾಗ್ಲೈನ್ ಅನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಅಂತ ಕಿತಾಪತಿ ಮಾಡಿದ್ದ ಒಬ್ಬ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನ ನವಾಜ್ ಅನ್ನುವಂಥ ಕಿಡಿಗೇಡಿಯನ್ನ ಈಗ ಬಂಧನ ಮಾಡಲಾಗಿದೆ. ನವಾಜ್ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಸರ್ಕಾರವಿದ್ದ ಕಡೆ ಇಂಥದ್ದೇ ಆಟೋಪ ಅಂತ ಬಿಜೆಪಿ ನಾಯಕರು ಸಹಜವಾಗಿ ಆರೋಪ ಮಾಡಿದ್ದಾರೆ. ದ್ವೇಷ, ಪ್ರಚೋದನೆ ಹೆಚ್ಚಾಗ್ತಾ ಇದೆ ಅಂತ ಬಿಜೆಪಿ ಆರೋಪಿಸಿದೆ. ಜಿಹಾದಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಬಿಜೆಪಿ ಒತ್ತಾಯ ಮಾಡಿತ್ತು. ಕಠಿಣ ಕ್ರಮ ಆಗಬೇಕು ಇಂಥವರ ವಿರುದ್ಧ ಅಂತ. ಕರ್ನಾಟಕ ಜಿಹಾದಿಗಳ ಸ್ವರ್ಗ ಆಗ್ತಾ ಇದೆ ಅಂತ ಬಿಜೆಪಿ ಪೋಸ್ಟ್ ಮಾಡಿತ್ತು. ಬಿಜೆಪಿ ಕರ್ನಾಟಕ ಆ ಪೋಸ್ಟ್ ಅನ್ನ ನೋಡ್ತಾ ಇದ್ದೀವಿ ನಾವು. ಮಂಗಮ್ಮನಪಾಳ್ಯ, ಬೆಂಗಳೂರಲ್ಲಿರುವಂತಹ ಮಂಗಮ್ಮನಪಾಳ್ಯ ನಿವಾಸಿ ನವಾಜ್ ಅನ್ನುವಂಥ ಈ ಕಿಡಿಗೇಡಿ, ಆತನ ತಲೆಯಲ್ಲಿ ಅದೇನು ತುಂಬಿಕೊಂಡಿದ್ದಾನೋ ಗೊತ್ತಿಲ್ಲ, ಲೈವ್ನಲ್ಲಿ ಮಾತಾಡೋ ಹುಚ್ಚಿಗೆ ಬಿದ್ದು ಪ್ರಧಾನಿ ಮೋದಿ ವಿರುದ್ಧನೇ ಪ್ರಚೋದನಕಾರಿಯಾಗಿ ಮಾತನಾಡಿ ಆ ವಿಡಿಯೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ಭಾರತ ಪಾಕ್ ಸಂಘರ್ಷದಲ್ಲಿ ಮೋದಿ ಮನೆ ಮೇಲೆ ಯಾಕೆ ಬಾಂಬ್ ಬೀಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾಯಿತು. ಮೊದಲು ಮೋದಿ ಮನೆ ಮೇಲೆ ಬಾಂಬ್ ಹಾಕಿ ಅಂತ ಹೇಳಿದ್ದ. ಜನರಿಗೆ ತೊಂದರೆ ಕೊಡ್ತಾ ಇರೋದೇ ಮೋದಿ ಅಂತ ಈತ ನಾಲಿಗೆ ಹರಿಬಿಟ್ಟಿದ್ದ. ಈತ ಈಗಾಗಲೇ ಅರೆಸ್ಟ್ ಕೂಡ ಆಗಿದ್ದಾನೆ. ಈ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಆಕ್ರೋಶ ಬಿಜೆಪಿ ಪಾಳಯದಲ್ಲಿ ವ್ಯಕ್ತವಾಗಿತ್ತು. ಒಂದು ಕಡೆ ಸಂದಿಗ್ಧದ ಪರಿಸ್ಥಿತಿ, ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾಗಿ ಪೋಸ್ಟ್ಗಳನ್ನು ಮಾಡಬಾರದು ಅನ್ನುವಂಥ ಕಟ್ಟುನಿಟ್ಟಿನ ಆದೇಶ ಕೂಡ ಇದೆ. ಸೊ ಸೈಬರ್ ಇಲಾಖೆಯಿಂದ, ಸೈಬರ್ ಪೊಲೀಸ್ ಕಡೆಯಿಂದ ಹದ್ದಿನ ಕಣ್ಣಿಡ್ಲಾಗಿದೆ. ಅಂಥದ್ರಲ್ಲೂ ಕೂಡ ಈ ರೀತಿಯಾದಂಥ ಆಟಾಟೋಪಗಳು ಬೆಳಕಿಗೆ ಬರ್ತಿರೋದು.